ಆಸೀನರಾಗಿ ಮತ್ತು ಈ ಜಿಲ್ಲೆಯ ಮತ್ತು ಅದರಲ್ಲೂ ವಿಶೇಷವಾಗಿ ಮಾಲೂರು ತಾಲೂಕಿಗೆ ಅತಿ ಹೆಚ್ಚಿನ ಕಾಮಗಾರಿಗಳ ಸುಮಾರು 2,000 ಕೋಟಿ ರೂಗಳ ಕಾಮಗಾರಿಗಳನ್ನು ಉದ್ಘಾಟನೆಗೆ ಮತ್ತು ಶಂಕುಸ್ಥಾಪನೆಗೆ ನೀಡಿರ್ತಕ್ಕಂಥ ರಾಜ್ಯದ ಲೋಕೋಪಯೋಗಿ ಸಚಿವರು ಮತ್ತು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಸ್ವಾಗತವನ್ನು ಕೋರಬೇಕಂತೇಳಿ ಮಾನ್ಯ ಶಾಸಕರು ಹಾಗೂ ನನ್ನ ಸಹಪಾಠಿಗಳಲ್ಲಿ ಕೋರ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಸಾರಿಗೆ ಸಚಿವರು ಮತ್ತು ಕೋಲಾರ ಜಿಲ್ಲೆಯ ಇಂದಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ BS ಸುರೇಶ್ ಸಾಹೇಬರು ಕೂಡ ಮಾನ್ಯ ಲೋಕೋಪಯೋಗಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ನಿಮ್ಮೆಲ್ಲರ ಚಪ್ಪಾಳೆಗಳ ಮುಖೇನ ಸ್ವಾಗತಿಸೋಣ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಇವತ್ತು ಮಾಲೂರು ವಿಧಾನಸಭೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂಥ ಕರ್ನಾಟಕ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ, ಭೂಮಿ ಪೂಜನೆ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಂಥ ಈ ಭಾಗದ ಶಾಸಕರು ಆತ್ಮೀಯರಾದ ಸನ್ಮಾನ್ಯ ಶ್ರೀ ನಂಜೇಗೌಡರವರೇ, ಈ ಕಾರ್ಯಕ್ರಮದ ಉದ್ಘಾಟಕರು ಆತ್ಮೀಯರಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ಜಿ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಸಚಿವ ಸಹೋದರಿಗಳೇ, ಶಾಸಕ ಮಿತ್ರರೇ, ಎಲ್ಲ ಹಿರಿಯ ಅಧಿಕಾರಿಗಳೇ, ಇಲ್ಲಿ ನೆರೆದಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ವಿಶೇಷವಾಗಿ ಮಾಲೂರು ತಾಲೂಕಿಗೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂಥ ಸುಮಾರು ಕಾರ್ಯಕ್ರಮವನ್ನು ನಂಜೇಗೌಡರ ನೇತೃತ್ವದಲ್ಲಿ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೇವೆ, ಕಾರ್ಯರೂಪಕ್ಕೆ ತರ್ತಾ ಇದ್ದೇವೆ. ಅವ್ರು ತಮ್ಮ ಭಾಷಣದಲ್ಲಿ ಹೇಳಿದ್ರು, ಹಿಂದೆ ನನಗೆ ಕಾರ್ಯ ಮಾಡಲಿಕ್ಕೆ ಅನಾನುಕೂಲ ಆಗಿತ್ತು. ಈ ಸರ್ಕಾರದಲ್ಲಿ, ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ, ಮಾನ್ಯ DK ಶಿವಕುಮಾರ್ ಸರ್ಕಾರದಲ್ಲಿ ನನಗೆ ಭಾಳಷ್ಟು ವಿವಿಧ ಇಲಾಖೆಗಳು, ಅದು ನಮ್ಮ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಸಾಕಷ್ಟು ಅನುದಾನ ಕೊಡುವ ಮೂಲಕ ಇವತ್ತು ಮಾಲೂರನ್ನು ನಾವು ಹೊಸ ಮಾಲೂರನ್ನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ರಿ. ಅದರಲ್ಲಿ ವಿಶೇಷವಾಗಿ ನಮ್ಮ PWD ಇಲಾಖೆಯಿಂದ ಕೂಡ ಸುಮಾರು 100 ಕಿಲೋಮೀಟರ್ ಹ್ಯಾಮ್ ಯೋಜನೆ ಅಡಿಯಲ್ಲಿ, ಅದು ದೇವನಹಳ್ಳಿಯಿಂದ ಸುಮಾರು ಹೊಸಕೋಟೆ ಇರ್ಬೋದು, ಆಮೇಲೆ ನಿಮ್ಮ ಅನೇಕ ಒಟ್ಟು 100 ಕಿಲೋಮೀಟರ್ ರಸ್ತೆ ಯೋಜನೆ ಹ್ಯಾಮ್ದಲ್ಲಿ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಅದರ 3 ವರ್ಷಗಳಲ್ಲಿ ನಾವು ಪೂರ್ಣಗೊಳಿಸಬೇಕಾಗಿದೆ. ಬಹುಶಃ ನಾವು 2 ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಖಂಡಿತವಾಗಿ ಲೋಕಾರ್ಪಣೆ ಮಾಡ್ತೀವಿ ಅಂತ ನನಗೆ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತಾ ಇದೆ. ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. 6 ತಿಂಗಳಿಂದ ಮುಂಚೆ ಮುಗಿಸಬೇಕಾದ್ದನ್ನು ಈಗಾಗಲೇ ನಾವು ಮುಗಿಸಿದ್ದೀವಿ. ಸೊ ಹೀಗಾಗಿ ಖಂಡಿತವಾಗಿ 2 ವರ್ಷಗಳಲ್ಲಿ ಈ ರಸ್ತೆಯನ್ನು ಈ ಭಾಗದ ಜನರಿಗೆ, ಅದು ತಮಿಳುನಾಡು ಹೊಸರಿಗೆ ಹೋಗ್ಲಿಕ್ಕಿರ್ಬೋದು, ಇಂಡಸ್ಟ್ರಿ ಸಾಕಷ್ಟು ವಾಹನ ದಟ್ಟಣೆ ಕಡಿಮೆ ಮಾಡುವಂಥ ಪ್ರಯತ್ನ ಇರ್ಬೋದು, ಇದನ್ನೆಲ್ಲ ನಾವು ಮನಗೊಂಡು ಸನ್ಮಾನ್ಯ ನಂಜೇಗೌಡರು ಹೇಳಿದ್ರು, ಈ ಭಾಗದಲ್ಲಿ ಫ್ಲೈಓವರು ಮತ್ತು ರಸ್ತೆ ಆಗಲಿಕ್ಕೆ ಭಾಳ ಅವಶ್ಯಕತೆ ಇದೆ. ಯಾವುದಾರು ಯೋಜನೆಯಲ್ಲಿ ನಮಗೆ ಕೊಡೋ ಅಂದಾಗ ಅದನ್ನು ನಮ್ಮ ಹ್ಯಾಮ್ ಅಡಿಯಲ್ಲಿ ಇವತ್ತು ನಾವು ಮಂಜೂರು ಮಾಡಿದ್ದೇವೆ. ಅದನ್ನು ಆದಷ್ಟು ಬೇಗ ಇಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಹಲವಾರು ನಮ್ಮ ರೆಗ್ಯುಲರ್ PWD ಕೂಡ ಮಾಲೂರಿಗೆ ಹಲವಾರು ಗ್ರಾಂಟ್ಗಳನ್ನು ಕೊಡೋ ಮೂಲಕ ರಸ್ತೆ ಇರ್ಬೋದು, ಸೇತುವೆ ಇರ್ಬೋದು, ಅನೇಕ ಸರ್ಕಾರಿ ಕಟ್ಟಡಗಳನ್ನು ಕೊಡುವ ಮೂಲಕ ಇವತ್ತು ನಮ್ಮ ಇಲಾಖೆ ಮಾಲೂರಿಗೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅನುದಾನವನ್ನು ಶಾಸಕರ ವಿನಂತಿ ಮೇರೆಗೆ, ಅವರ ಕೋರಿಕೆ ಮೇರೆಗೆ ಕೊಡುವಂಥ ಪ್ರಯತ್ನ ಮಾಡ್ತು ಅಂತ ಹೇಳಿ, ಅವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಮಾಲೂರು ಇನ್ನೂ ಹೆಚ್ಚು ಪ್ರಗತಿ ಆಗಲಿ, ಅದಕ್ಕೆ ಮುಖ್ಯಮಂತ್ರಿಗಳು, ನಾನಾಗಿ ಬೇರೆ ಎಲ್ಲ ಇಲಾಖೆಗಳು ಕೂಡ ಖಂಡಿತವಾಗಿ ಮಾಲೂರಿಗೆ ಹೆಚ್ಚು ಅನುದಾನವನ್ನು ಕೊಡುವಂಥ ಪ್ರಯತ್ನ ಮಾಡ್ತು ಅಂತೇಳಿ, ಬಹುಶಃ ನಮ್ಮ ಇಲಾಖೆ ಹ್ಯಾಮ್ ಏನು ಯೋಜನೆ ಬರ್ತಾ ಇದೆ, ಬಹುಶಃ ಅತ್ಯಂತ ಪ್ರತಿಷ್ಠಿತವಾದ ಯೋಜನೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದಷ್ಟು ಬೇಗ ಬಹುಶಃ 1-2 ವರ್ಷಗಳಲ್ಲಿ, ಅಂದರೆ ಇನ್ನೂ 1-1.5 ವರ್ಷಗಳಲ್ಲಿ ಆ ಯೋಜನೆ ಸಂಪೂರ್ಣವಾಗಿ ಈ ಲೋಕಾರ್ಪಣೆ ಮಾಡ್ತು ಅಂತ ಹೇಳಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ತಮ್ಮೆಲ್ಲರ ಪ್ರೀತಿ ನಂಜೇಗೌಡ ಮೇಲೆ ಇರಲಿ.
28ರಕ್ಕೆ ಮತ್ತೆ ಅವರು ಈ ಭಾಗದ ನಾವು ಶಾಸಕರಾಗಿ ಮಾಡುವಂಥ ಗುರಿಗೆ ಹೋಗೋಣ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ನನಗೂ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ಶಾಸಕರಿಗೆ ವಂದಿಸಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲರಿಗೂ. ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದಂತಹ ಮಾನ್ಯ